ಕಲ್ಯಾಣ್ ಸೆಟ್ಟಮಠದಲ್ಲಿ ಸಿಂಗಲ್ ಓಪನ್ ಕಂಡುಹಿಡಿಯುವ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಸಿಂಗಲ್ ಓಪನ್ ಯಾವ ಥರ ಕಂಡುಹಿಡಿಯುತ್ತಂದರೆ, ಈಗ ಇಲ್ಲಿಂದ ತೆಗೆದುಕೊಳ್ಳೋಣ, ಈ ಸಂಖ್ಯೆನ ಕಂಡುಹಿಡಿಯೋಣ. ಈ ಸಂಖ್ಯೆನ ಕಂಡುಹಿಡಿಯುವ ಮೊದಲು ಇದರ ಹಿಂದಿನ 5 ಸಂಖ್ಯೆನ ತೆಗೆದುಕೊಳ್ಬೇಕಾಗ್ತದೆ. 1 2 3 1 2 3 4 5 5 ಸಂಖ್ಯೆನ ಬರೆದುಕೊಳ್ಳೋಣ. 5 ಸಂಖ್ಯೆನ ಬರ್ಕೊಳ್ಬೇಕಾಗ್ತದೆ. ಎರಡು 5 ಸಂಖ್ಯೆನ ಬರೆದುಕೊಳ್ಳೋಣ. 5 ಸಂಖ್ಯೆನ ಬರೆದುಕೊಂಡಾದ ನಂತರ ಇದರ ಡಿಫ್ರೆನ್ಸನ್ನು ಬರೀಬೇಕಾಗ್ತದೆ. 1ರಿಂದ 3 ಮಧ್ಯೆ ಇರುವ ಸಂಖ್ಯೆ, ಅದಕ್ಕೆ ಡಿಫ್ರೆನ್ಸ್ ಅಂತ ಹೇಳ್ತಾರೆ. 2 3 2 ಸಂಖ್ಯೆ ಡಿಫ್ರೆನ್ಸ್ ಬರ್ತದೆ. 7 ಮತ್ತು 2ರ ಡಿಫ್ರೆನ್ಸ್ ಅಂದರೆ ಎಷ್ಟು ಬರ್ತದೆ ಅಂದರೆ 8 9 10 11 12 5 ಬರುತ್ತೆ. 2 ಮತ್ತು 5ರ ಮಧ್ಯೆ ಡಿಫ್ರೆನ್ಸು 3 ಬರುತ್ತೆ. 0 ಮತ್ತು 6ರ ಮಧ್ಯೆ ಡಿಫ್ರೆನ್ಸ್ 6 ಬರುತ್ತೆ. 8 ಮತ್ತು 2ರ ಡಿಫ್ರೆನ್ಸ್ 4 ಬರುತ್ತೆ. ಇವಿಷ್ಟು ಸಂಖ್ಯೆನ ಕೂಡಿಸ್ಬೇಕು. 2 5 7 7 3 10 10 16 16 16 4 20 ಆಗುತ್ತೆ. ನಾನು ಮೊದಲೇ ಹೇಳಿದಂಗೆ ಇದರ ಮೊದಲಿನ ಸಂಖ್ಯೆನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು. ಕೊನೆಯ ಸಂಖ್ಯೆನ ಮಾತ್ರ ಲೆಕ್ಕವನ್ನು ಹಿಡಿಯಬೇಕಾಗ್ತದೆ. 0 ಬಂದಿದೆ, ಹಾಗಾಗಿ 0 ಮುಂದಿನ ಸಂಖ್ಯೆ ತೆಗೆದುಕೊಳ್ಬೇಕು. 0 ಮುಂದಿನ ಸಂಖ್ಯೆ ಇದು ಸಿಂಗಲ್ ಓಪನಲ್ಲಿ ಪಾಸ್ ಆಗ್ತಾ ಇದೆ. ಸಿಂಗಲ್ ಓಪನಲ್ಲಿ ಪಾಸ್ ಆಗಿದೆ. ಹಾಗೆ ಈಗ ನೆಕ್ಸ್ಟ್ ಈ ಮನೆಯನ್ನು ನೋಡೋಣ. ಈ ಮನೆಯ ಆಟವನ್ನು ನೋಡೋಣ. ಈ ಮನೆಯನ್ನು ಸಿಂಗಲ್ ಓಪನ್ ಕಂಡುಹಿಡಿದಾದರೆ ಇದರ ಹಿಂದಿನ 5 ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. 1 2 1 2 3 4 5 5 ಮನೆಯನ್ನು ತೆಗೆದುಕೊಳ್ಬೇಕು. 5 ಮನೆ ಅಂದರೆ 72 25 6 92 17 ಈ ಮನೆಯನ್ನು ತೆಗೆದುಕೊಳ್ಬೇಕು. ಇದರ ಡಿಫ್ರೆನ್ಸನ್ನು ಕಂಡುಹಿಡಿಬೇಕು. 7 ಮತ್ತು 2ರ ಡಿಫ್ರೆನ್ಸ್ 5 ಆಗುತ್ತೆ. 2 ಮತ್ತು 5ರ ಮಧ್ಯೆ 3 ಇರುತ್ತೆ. 0 ಮತ್ತು 6ರ ಮಧ್ಯೆ 6 ಇದೆ. 8 ಮತ್ತು 2ರ ಡಿಫ್ರೆನ್ಸ್ 4 ಇದೆ. 1 ಮತ್ತು 7ರ ಡಿಫ್ರೆನ್ಸ್ 6 ಇದೆ. ಇದಿಷ್ಟನ್ನು ಕೂಡಿಸ್ಬೇಕು. 1 2 3 4 5 ಈ 5ಅನ್ನು ಕೂಡಿಸ್ಬೇಕಾಗ್ತದೆ. 5ಅನ್ನು ಕೂಡಿಸಿದಾಗ ಎಷ್ಟು ಬರುತ್ತಂದರೆ 5 3 8 8 6 14 14 4 18 6 24 ಬರುತ್ತೆ. ನಾನು ಮೊದಲೇ ಹೇಳ್ದಂಗೆ ಇದರ ಮೊದಲನೇ ಮನೆಯನ್ನು ತೆಗೆದುಕೊಳ್ಬಾರ್ದು. ಕೊನೆಯ ಸಂಖ್ಯೆಯನ್ನು ಮಾತ್ರ ತೆಗೆದುಕೊಳ್ಬೇಕು. 4 ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ 4ರ ಮುಂದಿನ ಸಂಖ್ಯೆ 5. ಇಲ್ಲಿ ನೋಡಿ, ಸಿಂಗಲ್ ಓಪನ್ 5 ಪಾಸ್ ಆಗಿದೆ. ಈಗ ಟೈಮಿನ ಅಭಾವ ಇರೋದ್ರಿಂದ ಈ ಮನೆ ಬೇಡ. ಈ ಮನೆಯು ಪಾಸ್ ಆಗಿದೆ, ನೀವು ಚೆಕ್ ಮಾಡಿ ನೋಡಿ. ಇನ್ನು ಇಲ್ಲಿ ಕಂಡುಹಿಡಿಯೋಣ. ಇಲ್ಲಿ ಓಪನ್ ಕಂಡುಹಿಡಿಯೋಣ. ಇವತ್ತು ಓಪನ್ ಕಂಡುಹಿಡಿಯೋಣ. ಇಲ್ಲಿ ಓಪನ್ ಕಂಡುಹಿಡಿದಾದರೆ 1 2 3 4 5 5 ಮನೆ ಹಿಂದೆ ತೆಗೆದುಕೊಳ್ಳೋಣ. 06 82 17 59 42 ಇದರ ಡಿಫ್ರೆನ್ಸನ್ನು ಕಂಡುಹಿಡಿಯೋಣ. 0 ಮತ್ತು 6ರ ಮಧ್ಯೆ 6 ಬರುತ್ತೆ. 8 2ರ ಮಧ್ಯೆ 4 ಇದೆ. 1 7ರ ಮಧ್ಯೆ 6 ಇದೆ. 5 ಮತ್ತು 9ರ ಮಧ್ಯೆ 4 ಇದೆ. 4 ಮತ್ತು 2ರ ಮಧ್ಯೆ 8 ಬರುತ್ತೆ ಡಿಫ್ರೆನ್ಸ್. ಯಾಕಂದರೆ 5 6 7 8 9 10 11 12 8 ಬರುತ್ತೆ ಡಿಫ್ರೆನ್ಸು. ಇದನ್ನು ಅಷ್ಟು ಕೂಡಿಸ್ಬೇಕು. 6 4 10 16 16 16 16 4 20 28 28 ಬರುತ್ತೆ. ನಾನು ಮೊದಲೇ ಹೇಳಿದಂಗೆ ಇದರ ಮೊದಲನೇ ಸಂಖ್ಯೆಯನ್ನು ತೆಗೆದುಕೊಳ್ಬಾರ್ದು. ಕೊನೆಯ ಸಂಖ್ಯೆ ಮಾತ್ರ ತೆಗೆದುಕೊಳ್ಬೇಕು. 8ರ 8 ಇದರ ಮುಂದಿನ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. 9. ಹಾಗಾದರೆ ಸಿಂಗಲ್ ಓಪನ್ ಒಂಬತ್ತು ಪಾಸ್ ಆಗುತ್ತೆ. ಇಲ್ಲಿ 9 ಸಿಂಗಲ್ ಓಪನ್
ಸಿಂಗಲ್ ಓಪನ್ 9 ಬರಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಈ ಥರ ಟ್ರಿಕ್ಸನ್ನು ಉಪಯೋಗಿಸಿ ಐಡಿ ಮಾಡಿದವಾಗ ಇಲ್ಲಿ 9 ಬರಲೇಬೇಕು. ಸಿಂಗಲ್ ಓಪನ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ 100%. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೊಳ್ಳೆ ಟ್ರಿಕ್ಸಿಂದ ನಾನು ಬರ್ತಾ ಇರ್ತೀನಿ. ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.